ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿ. ತುಂಬ ದಿನ ಆದಮೇಲೆ ಒಂದು ಜರ್ನಿನ ಮಾಡ್ತಾ ಇದ್ದೀವಿ. ಸುಮಾರು ದಿನ ಆಗಿತ್ತು. ನನಗೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಎಂದಿನಂತೆ ನನಗೆ ತುಂಬ ಇಷ್ಟ ಆದಂತಹ ಸ್ಪೇಸು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ಹಾಯ್ ಹಾಯ್. ಹೇಳು, ಮಾತಾಡ್ಬೇಕು. ಏನ್ ಮಾತಾಡಿ ಎಲ್ಲಿ ಹೊಂಟಿವಿ ಅಂತ ಹೇಳಿರ್ತೀಯಲ್ಲ ನೀನು. ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ದೀನಿ. ನಾವಿಬ್ಬರು ಸೇರಿ ಹೋಗ್ತಾ ಇರೋದು ಇದು ಸೆಕೆಂಡ್ ಟೈಮ್ ಮಂತ್ರಾಲಯಕ್ಕೆ. ನಿನಗೇನು ಅನ್ನಿಸ್ತಾ ಇದೆ? ಏನ್ ಅನ್ಸೈತಿ? ಖುಷಿ ಅನಿಸ್ತೈತಿ. ಆಕ್ಚುಲಿ ನಾವು ತುಂಬಾ ಸರ್ತಿ ಪ್ಲಾನ್ ಮಾಡತ್ತಿದ್ವಿ ಹೋಗುನ ಅಂತೇಳಿ. ಬಟ್ ನಾವು ಪ್ಲಾನ್ ಮಾಡ್ದಾಗ ಹೋಗಕ್ಕಾಗಿಲ್ಲ. ರಾಯರ್ಗೆ ಯಾವಾಗ ನಮ್ಮನ್ನ ಕರೆಸ್ಕೋಬೇಕು ಅನ್ಸತ್ತೋ ಅವಾಗ ಖಂಡಿತ ಅನ್ಪ್ಲಾನ್ಡ್ ಹೋಗಿ ಬಿಡ್ತೀವಿ. ಸೊ ಇವಾಗ ರಾಯರ್ ದರ್ಶನಕ್ಕೆ ಹೊಂಟಿವಿ. ಖುಷಿ ಆಗ್ಲಿಕ್ಕತ್ತೈತಿ. ಈ ಟ್ರೈನ್ನ ನಾವು ಬುಕ್ ಮಾಡಿದಾಗ ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡಿದ್ವಿ, ನಮಗೆ ಯಶವಂತಪುರದಿಂದ ಇಲ್ಲ ಮೆಜೆಸ್ಟಿಕ್ಕಿಂದ ಸಿಕ್ಕಿದ್ರೆ ಚೆನ್ನಾಗಿರ್ತಿದ್ವಿ ಟ್ರೈನು. ಇಲ್ಲಿ ನಾವು ಯಲಹಂಕದಿಂದ ಬರ್ತಾ ಇದ್ದೀವಿ. ಇದು ನಮ್ಮ ಮನೆಗೆ ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ. ಅದೇ ಒಂದು ಬೇಜಾರು, ಅಲ್ಲಿಂದ ಇಲ್ಲಿವರೆಗೂ ಬರಬೇಕು. ಬಟ್ ಓಕೆ, ತೊಂದರೆ ಇಲ್ಲ. ನಾವು ಅನ್ಪ್ಲಾನಡ್ ಆಗಿ ಇದನ್ನು ಮಾಡಿದ್ರು ಕೂಡ ನಮಗೆ ಸೀಟ್ ಸಿಕ್ಕಿದೆ, ಏನು ತೊಂದರೆ ಇಲ್ಲ. ಬಟ್ ನಾವು ಇವಾಗಿನ ಒಂದು ಸಿಚುವೇಶನಲ್ಲಿ ಯಾವುದೇ ರೀತಿಯಂಥ ಬಸ್ಸು ಕಾರು ಜರ್ನಿ ಮಾಡೋಂಗಿಲ್ಲ. ಹಾಗಾಗಿ ನಾವು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಹಂಗೇನೋ ಅನ್ಪ್ಲಾನಡ್ ಆಗಿ ಹೋಗ್ತಾ ಇದ್ದೀವಿ. ಬಟ್ ನಮಗೆ ಉಳ್ಕೊಳ್ಳೋಕ್ಕೆ ಅಲ್ಲಿ ಏನು ಎತ್ತ ಅಂತ ನಾವು ಕೂಡ ಪ್ರಿಪೇರ್ ಆಗಿರಲಿಲ್ಲ. ಯಾಕಂದ್ರೆ ನಮಗೆ ಹೋಗೋದೇ ಗೊತ್ತಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬಟ್ ಅಂದರೂ ಕೂಡ ನಮ್ಗೆ ಫೈನಲ್ ಆಗಿ ಒಂದು ಒಳ್ಳೆ ಬೆಸ್ಟ್ ಸೂಪರ್ ಆಗಿರೋ ಜಾಗ ಸಿಕ್ಕಿದೆ. ಆ ಜಾಗದ ವಿಡಿಯೋನು ಕೂಡ ನಾನು ಹಾಕ್ತೀನಿ ನಿಮಗೆ. ಸೂಪರ್ ಆಗಿದೆ ಜಾಗ. ಅಲ್ಲಿ ಹೋಗ್ಬಿಟ್ಟು ಅದು ಹೆಂಗಿದೆ ಏನು ಎತ್ತ ಅಂತದನ್ನು ತೋರಿಸ್ತೀನಿ. ಹಾಗೆ ಅದ್ರ ಬಗ್ಗೆ ನಮ್ಮ ಚೈಟ್ ಚಪಾತಿನ ಕೂಡ ಎಲ್ಲರೂ ಹೇಳ್ತಾಳೆ, ಏನು ಎತ್ತ ಹೆಂಗೆ ಏನು ಅಂತ. ಸೊ ಟ್ರೈನ್ ಒಳಗಡೆ ಹೋಗೋಣ, ಏನು ಎತ್ತ ಅಂತ ಮುಂದೆ ಇನ್ನೂ ಮಾತಾಡೋಣ. ಎಸ್, ಪೂರ್ತಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆಕ್ಚುಲಿ ರಾಯರ್ ದರ್ಶನಕ್ಕೆ ಹೋಗ್ಬೇಕಂತ ಭಾಳ ಅನ್ಸ್ಲಿಕತ್ತೈತೆ. ಸಾವ್ಕಾರಿಗೆ ಭಾಳ ದಿನ ಅಂತ ಹೇಳಿಕತ್ತೀನಿ ಹೋಗುನ ಅಂತ ಬಟ್ ಅವ್ರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಆಮೇಲೆ ಹೋಗೋಣ ಅನ್ಲಿಕತ್ತಿದ್ದ. ಇವಾಗಲೂ ಆ್ಯಕ್ಚುಲಿ ಶೂಟಿಂಗ್ ಇತ್ತು ಅವನಿಗೆ. ಸಡನ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಇವಾಗಲೇ ಪ್ಲಾನ್ ಮಾಡಿ ಹೋಗುನು ಅಂತ ಅನ್ಕೊಂಡ್ವಿ. ಕೊನೆಗೂ ಹೊಂಟಿವಿ. ಥ್ಯಾಂಕ್ ಯು ಸಾವ್ಕಾರ. ಇಲ್ಲ, ನಾನು ಸುಮಾರು ದಿನದಿಂದ ಹೋಗ್ಬೇಕಂತ ಇವಳಿಗೆ ಹೇಳ್ತಿದ್ದೆ. ಸ್ವಲ್ಪ ಕೆಲಸಗಳು ಅದು ಇದು ಬರ್ತಾ ಇತ್ತು ನನಗೆ. ಅವಾಗವಾಗ ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ತಿಂಗಳು ಬಿಟ್ಕೊಂಡು ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದು ಒಂದು ಆಸೆ ನನಗೆ. ಎಲ್ಲಾದರೂ ಟ್ರಿಪ್ಗೆ ಹೋಗ್ತೀವ ಇಲ್ಲ ಪಾರ್ಟಿ ಗೀಟಿಗೆ ಹೋಗ್ತೀವ ಅದು ಸೆಕೆಂಡ್ರಿ. ಬಟ್ ನನಗೆ ಮೇನ್ ನನಗೆ ಅವಾಗವಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮೊನ್ನೆ ನಾವು ತಿರುಪತಿಗೆ ಹೋಗಿ ಬಂದು ಆಲ್ರೆಡಿ ಒಂದು 3-4 ತಿಂಗಳಾಗೋಯ್ತು. ಹಂಗಾಗಿ ಇವ್ಳಿಗೆ ಹೇಳ್ತಾ ಇದ್ದೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಫೈನಲಿ ಇವತ್ತು ಅಂದ್ಕೊಂಡಿದ್ವಿ ನಾವು ಆ್ಯಕ್ಚುಲಿ ಜನವರಿಲೇ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆಗಿರಲಿಲ್ಲ ಹೋಗೋಕ್ಕೆ, ಜನವರಿಲೇ ಹೋಗೋಕ್ಕಾಗಿಲ್ಲ. ಹೋದ್ದು ತಿಂಗಳು ಸೆಪ್ಟೆಂಬರ್ ಟೈಮಲ್ಲಿ ಏನೋ ಹೋಗಿದ್ವಿ. ಅದಾದ್ರೆ ಈಗ ಆಲ್ರೆಡಿ 10 ತಿಂಗಳಾಗೋಯ್ತು. ಮತ್ತು ಈಗ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ನಾವು ಹೋಗ್ಬೇಕು ಅನ್ಕೊಂಡಾಗ ಹೋಗಕ್ಕಾಗಲ್ಲ, ರಾಯರ್ ಕರೆಸ್ಕೋಬೇಕಂತೆ. ಅವ್ರ ಕೃಪೆ ಬೇಕು ಅದಕ್ಕೆ. ನಾವು ಹೋಗ್ಬೇಕಂದಾಗ ಅದೇ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ, ಸತ್ಯ ಅದು. ಗುಡ್ ಮಾರ್ನಿಂಗ್. ಇವಾಗ ಮಂತ್ರಾಲಯಕ್ಕೆ ಬಂದ್ವಿ. ಇವಾಗ ಟೈಮು 8 ಗಂಟೆ. ಸ್ವಲ್ಪ ಟ್ರೈನಲ್ಲಿ ಬರಬೇಕಾದ್ರೆ ತುಂಬ ಅವಾಂತರಗಳೆಲ್ಲ ಅದು. ಎಸ್, ಅವು ಏನೇನು ಎತ್ತ ಏನು ಕತೆ ಅಂತಂದು ಎಲ್ಲ ಹೇಳ್ತೀನಿ ನಿಧಾನಕ್ಕೆ. 8 ಗಂಟೆ ಆದರೂ ಬಿಸಿಲು ರಮ ಅಂತ ಹೊಡಿತಾ ಇದೆ. ಹೋಗೋಣ. ಇಲ್ಲಿ ಬಂದಿದ್ದೀವಿ. ಟ್ರೈನ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ನಾನು ಹೊರಗಡೆ ಹೋಗಿ ಮಾತಾಡ್ತೀನಿ. ಅಲ್ಲಿ ಆಟೋ ಗೀಟೋ ಎಲ್ಲ ಇರ್ತವೆ. ಇವಳಿಗೇನೋ ನಿದ್ದೆ ಆಗಿಲ್ಲ ಅಂತ ಹೊಟ್ಟಿ ಆಮೇಲೆ ನಿದ್ದೆ ಎರಡು ಒಟ್ಟೊಟ್ಟಿಗೆ ಬರೋಂತ. ಇವಾಗ ಮಂತ್ರಾಲಯಕ್ಕೆ ಬಂದು ಹೇಳಿದ್ವಿ. ಬಟ್ ಟ್ರೈನಲ್ಲಿ ಅಂತೂ 2-2:30ವರೆಗೂ ನಿದ್ದೆ ಆಗಿಲ್ಲ. 3 ಗಂಟೆವರೆಗೂ ಸ್ವಲ್ಪ
ಯಾಕೆ ಏನು Problem ಅಂತ ಆಯ್ತು. ಅದಕ್ಕೆ ವಿಡಿಯೋ ಮಾಡಾಕ್ತಾರೆ ಸಾವುಕಾರ. ಹೇಳ್ತೀನಿ ಅಂತ ನಾನು ರೂಮ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲಾನು ಹೇಳ್ತೀನಿ. ಕತೆ ಇದೆ, ದೊಡ್ಡ ಕತೆ, ದೊಡ್ಡ ಸ್ಟೋರಿನೇ ಇದೆ. ಆ ಸ್ಟೋರಿನ ಎಲ್ಲ 4 ವಾಕ್ಯದಲ್ಲಿ ಉತ್ತರಿಸ್ತೀನಿ. ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್. ಇದು ಎಂಟ್ರನ್ಸ್. ಇಲ್ಲಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ಆಟೋಗಳು ಸುಮಾರು ನಿಂತಿದ್ದಾವೆ. ಆಟೋಗಳಲ್ಲೆಲ್ಲ ಹೋಗ್ಬೋದು. ಇಲ್ಲೆಲ್ಲ ಅಷ್ಟು ಆಟೋಗಳಿದೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಆಟೋಗಳು ನಿಮ್ಮನ್ನ ಬಂದು ಇಳಿಸ್ತಾವೆ. ಇಲ್ಲಿಂದ ಬಂದರೆ ಆ್ಯಕ್ಚುಲಿ ಇದೇ ಎಂಟ್ರೆನ್ಸು. ಎಂಟ್ರೆನ್ಸ್ ಇದು. ಇವಾಗ ಬಂದು ಇಳಿದ್ವಿ. ನೋಡ್ಬೋದು ನೀವು ಹಿಂದ್ಗಡೆ ಇದೆ ಕಮಾನು ಒಳಗಡೆ ಹೋಗೋಕ್ಕೆ. ನಾವು ಮೊದಲು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಇವಾಗ ಮೊದಲು ರೂಮ್ಗೆ ಹೋಗ್ತಿದ್ದೀವಿ. ನೀವು ಬಂದ ತಕ್ಷಣ ಇಲ್ಲಿ ಆಟೋಗಳೆಲ್ಲ ಇರ್ತವೆ, ಇಲ್ಲೇ ಇಳಿಸುತ್ತೆ. ಚೆನ್ನಾಗಿರುತ್ತೆ. ತುಂಬ ದೂರ ಏನಿಲ್ಲ, ಒಂದು 15 ಕಿಲೋಮೀಟರ್ ಆಗುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡುತ್ತೆ. ನಮಸ್ಕಾರ, ಶುಭೋದಯ. ನಾವಿಬ್ರು ಈಗ ಫುಲ್ಲು ಸ್ನಾನ ಮಾಡಿಕೊಂಡು ರೆಡಿಯಾಗಿ ರಾಯರ ದರ್ಶನಕ್ಕೆ ಹೊರಟಿದ್ದೀವಿ. ಫುಲ್ ರೆಡಿಯಾಗಿ ನೋಡೋಣ, ಒಳಗಡೆ ಹೋಗೋಣ. ಇವತ್ತು ಯಾವ ರೀತಿ ರಶ್ ಇದೆ ಏನೋ ಗೊತ್ತಿಲ್ಲ, ಬಟ್ ನಿನ್ನೆ ಒಂದ್ಸರಿ ದರ್ಶನ ಮಾಡಿದ್ವಿ ನಾವು. ತುಂಬ ಚೆನ್ನಾಗಾಯಿತು ದರ್ಶನ. ಅಷ್ಟೇನು ರಶ್ ಇರಲಿಲ್ಲ. ಬೆಳಿಗ್ಗೆ ರಶ್ ಇತ್ತು, ಸಂಜೆ ರಶ್ ಇರಲಿಲ್ಲ. ಇವಾಗ ಯಾವ ರೀತಿ ರಶ್ ಇದೆ ಏನು ಅಂತ ನೋಡೋಣ. ಕ್ರೌಡ್ ಮಾತ್ರ ಹಿಂಗಿದೆ ಸ್ವಲ್ಪ. ನೋಡೋಣ ಹೆಂಗಿದೆ ಅಂತ ಒಳಗೋಗಿ. ಬನ್ನಿ ಒಳಗೆ ಹೋಗೋಣ. ನಿನ್ನೆ ನಾವು ಒಂದೇ ದಿನಕ್ಕೆ 3 ಸತಿ ದರ್ಶನ ಮಾಡಿದೀವಿ. ಸೊ ಇವತ್ತು ಎಷ್ಟು ಸರ್ತಿ ಮಾಡ್ತೀವಿ ನೋಡ್ಬೇಕ್ರಿ. ಇದು ನೋಡ್ಲಿಕ್ಕತ್ತಿರಲ್ಲ, ಇದು ಮಂಚಾಲಮ್ಮ ಸನ್ನಿಧಿ. ಇದು ಈ ಊರಿನ ಗ್ರಾಮ ದೇವತೆ ಅಂತ. ಹಂಗಾಗಿ ಫಸ್ಟು ಇಲ್ಲಿ ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ಹತ್ರ ಹೋಗ್ತಾರಂತೆ ಎಲ್ಲರೂ. ಅದೊಂದು ನಂಬಿಕೆ. ಸೊ ನಾವು ಕೂಡ ಇಲ್ಲಿ ಮಂಚಾಲಮ್ಮಗೆ ದರ್ಶನ ಮಾಡ್ಲಿಕ್ಕೆ ಬಂದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಎಷ್ಟು ನೀರಿತ್ತು ಅಂದ್ರೆ ಸಖತ್ ನೀರಿತ್ತು. ನಾವು ಅಲ್ಲೆಲ್ಲ ಕೂತ್ಕೊಂಡಿದ್ವಿ ಎಷ್ಟೊತ್ತನ. ಬಿಡ್ತಾನೆ ಇರ್ಲಿಲ್ಲ ಅವರು. ಒಂದು ಇದು ಹಾಕ್ಬಿಟ್ಟಿದ್ರು, ಏನು ಲೈನ್ ತರ ಹೋಗ್ಬಾರ್ದಂತ ಒಂದು ಬ್ಯಾರಿಗೇಟ್ ಹಾಕಿದ್ರು. ಇಲ್ಲೆಲ್ಲ ಬಿಡ್ತಿರ್ಲಿಲ್ಲ. ನಾವು ಫಸ್ಟ್ ಟೈಮು ಬಂದಾಗ ಇಷ್ಟು ಖಾಲಿ ಇರೋದು ಅನ್ಸುತ್ತೆ. ಹೌದು, ಸಖತ್ ನೀರಿತ್ತು, ಭಯಂಕರ. ನೀರು ನೋಡಿದ್ರೆ ಭಯ ಆಗ್ಬೇಕು, ಅಷ್ಟು ನೀರಿತ್ತು. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ಸ್ವಲ್ಪ ಅಲ್ಲ, ನೀರೇ ಇಲ್ಲ. ಮಳೆ ಆಗಿಲ್ಲಲ್ಲ, ಹಂಗಾಗಿ ಕಡಿಮೆ ಆಗಿದೆ. ಇಲ್ಲ, ನೀರು ಅಲ್ಲಿ ಡ್ಯಾಮಲ್ಲಿ ಬಿಡಬೇಕು. ಹೊಸಪೇಟೆ ಡ್ಯಾಮಿಂದ ನೀರು ಬಿಟ್ಟರೆ ಇಲ್ಲಿ ಬರುತ್ತೆ. ಬಟ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಅಲ್ಲ, ಹಂಗಾಗಿ ನೀರನ್ನ ಬಿಟ್ಟಿಲ್ಲ. ಮಳೆನೇ ಇಲ್ವಲ್ಲ, ಏನು ಮಾಡ್ಬೇಕು ಪಾಪ ಎಲ್ಲರೂ. ಯಾಕೆ ಕಡಿಮೆ ಆಗೈತಿ ನೋಡ್ರಿ. ನಮ್ಮ ಬೆಂಗಳೂರು ಕಡೆ ಬೇಡ ಅಂದ್ರೂ ಮಳೆ ಬರ್ತೈತಿ. ರೈತರಿಗೆಲ್ಲ ಹಳ್ಳಿ ಕಡೆ ನೀರು ಬೇಕು, ಮಳೆ ಬರಲಿ ಅಂದ್ರೂ ಮಳೆ ಬರ್ತಿಲ್ಲ. ಏನು ಮಾಡೋದು? ಗಾಳಿ, ಸಕ್ಕದ ಗಾಳಿ. ಬಿಸಿಲಿಲ್ಲ ಅಂದಿದ್ಕೆ ಈ ಲೊಕೇಶನ್ ಎಲ್ಲ ಮಸ್ತಾಗಿ ಕಾಣ್ಲಿಕ್ಕತ್ತೈತಿ. ಬಿಸಿಲಿದ್ರೆ ಮಾತ್ರ ಈ ಕಡೆ ಬರ್ಲಿಕ್ಕೆ ಆಗಂಗಿಲ್ಲ, ಓಡಾಡಕ್ಕಾಗಲ್ಲ, ಅಷ್ಟು ಕಾಲಿಡಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ. ಅಯ್ಯೋ ಅಯ್ಯೋ, ಎಷ್ಟು ಗಲೀಜು ಮಾಡಿದಾರೆ ನೋಡಿ. ಬಾ ದೇವ್ರೆ. ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಇಷ್ಟು ಗಲೀಜು ಮಾಡಿ ಹೋಗ್ಬಿಡೋದು. ಸ್ನಾನ ಮಾಡ್ತೀವಿ, ಬಟ್ಟೆನ ಅಲ್ಲೇ ಬಿಟ್ಟು ಬರ್ತೀವಿ. ಆ ಸೋಪು ಶಾಂಪು ಯೂಸ್ ಮಾಡ್ತೀವಿ, ಅಲ್ಲೇ ಬಿಟ್ಟು ಬರ್ತೀವಿ. ಹಿಂಗಾದ್ರೆ ನದಿಗಳ ಹೊಳೆಗಳ ಸ್ಥಿತಿಗಳು ಏನಾಗ್ಬಾರ್ದು. ದಯವಿಟ್ಟು ಯಾರು ಇದು ಮಾಡಕ್ ಹೋಗ್ಬೇಡಿ, ಕ್ಲೀನಾಗಿ ಇಟ್ಕೊಳ್ರಿ. ಎಷ್ಟು ಬಟ್ಟೆಗಳು ನನ್ನ ಮಗ ಕಂಡು ಹಿಡ್ದವನ ಏನೋ. ಇದನ್ನ ಸ್ನಾನ ಮಾಡ್ಬಿಟ್ಟು ಬಟ್ಟೆ ಅಲ್ಲೇ ಏನಕ್ಕೆ ಬಿಟ್ಟು ಬರೋದು ನೋಡಿ, ಗಲೀಜು. ಎಷ್ಟೋ ನದಿಗಳ ನೀರು, ಕಾವೇರಿ ನೀರು ಅಂತೀವಿ.
ನದಿಗಳು ಎಲ್ಲ ಈ ಥರ ಪರಿಸ್ಥಿತಿ ಆಗ್ಬಿಟ್ರೆ ಎಲ್ಲಿಂದ ನೀರು ಕುಡಿಯೋದು ನೋಡಿ, ಹಿಂಗಾಗಿದೆ ಪರಿಸ್ಥಿತಿ. ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ. ದಯವಿಟ್ಟು ಮಾಡಬೇಡಿ ಇನ್ಮೇಲೆ ಯಾರು ನಮಗೆ. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿದ್ರಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ರಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ವಾಶ್ರೂಮ್ಗಳನ್ನು ಯೂಸ್ ಮಾಡಿ, ಪಬ್ಲಿಕ್ ಟಾಯ್ಲೆಟ್ಸ್ ಇರ್ತವೆ, ಟಾಯ್ಲೆಟ್ಗಳನ್ನ ಯೂಸ್ ಮಾಡಿ. ಕಸಗಳನ್ನು ಬಿಸಾಡೋಕ್ಕೆ ಡಸ್ಟ್ಬಿನ್ಗಳಿರುತ್ತೆ, ಡಸ್ಟ್ಬಿನ್ಗಳಲ್ಲಿ ಹಾಕಿ. ಅದು ಬಿಟ್ಟು ಎಲ್ಲಿಂದ್ರಲ್ಲಿ ಇದನ್ನು ಮಾಡೋದು. ಒಂದು ಯಾವುದೋ ಸ್ಥಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಮನೇಲಿ ಹೇಗಿರ್ತೀವಿ ಅಷ್ಟೇ ನೀಟಾಗಿರಬೇಕು. ಅಂದಾಗಲೇ ಎಲ್ಲರೂ ನೀಟಾಗಿದ್ದರೆ ಮಾತ್ರ ನೀಟಾಗಿ ಕಾಣಿಸುತ್ತೆ, ಬಿಟ್ಟರೆ ಒಬ್ರಿಬ್ಬರಿಂದ ಸಾಧ್ಯ ಇಲ್ಲ. ಬಟ್ ನಮ್ಮಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋಣ, ಅಲ್ವೇನ್ರಿ? ಎಸ್, ಹೌದು. ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನಾಗಿ ಎಲ್ಲರೂ ಇಟ್ಕೋರಿ. ನಿಮ್ಗೆ ಅಷ್ಟೇ ಹೇಳಿಕತ್ತಲ್ಲ, ನಮ್ಮನ್ನು ಇಟ್ಕೊಂಡು ಹೇಳಿಕತ್ತೀವಿ. ಮೊದಲೆಲ್ಲ ಫ್ರಂಟ್ ಗೇಟಿಂದನೇ ಬಿಡ್ತಿದ್ರು, ಇವಾಗ ಈ ಸೈಡ್ ಗೇಟಿಂದ, ಯಾಕಂದರೆ ಕ್ರೌಡ್ ಇವಾಗ ಜಾಸ್ತಿ ಆಗ್ತಿದೆ. ಹೀಗಾಗಿ ಇದೆಲ್ಲ ಬ್ಯಾರಿಗೇಟ್ ಇದೆಲ್ಲ ಇರಲಿಲ್ಲ ಮೊದಲೆಲ್ಲ. ಆರಾಮಾಗಿ ಫ್ರಂಟ್ ಗೇಟಿಂದ ಬಿಡ್ತಿದ್ರು. ನಿನ್ನೆ ನಾವು ಸಂಜೆ ಬಂದಾಗಲೂ ಕೂಡ ಫ್ರಂಟ್ ಗೇಟಿಂದನೇ ಬಂದಿದ್ದು. ಅಂದರೆ ಜನ ಕಡಿಮೆ ಇದ್ದಾಗ ಫ್ರಂಟ್ ಗೇಟಿಂದ ಬಿಡ್ತಾರೆ, ಜಾಸ್ತಿ ಇದ್ದಾಗ ಹಿಂಗೆ ಬಿಡ್ತಾರೆ. ಈಗ ತಾನೇ ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ತುಂಬ ಚೆನ್ನಾಗಿತ್ತು. ಈಗ ದರ್ಶನ ಆಯಿತು. ಹೋಗಿ ಸ್ವಾಮಿಗಳ ಹತ್ರ ಆಶೀರ್ವಾದ ಪಡ್ಕೊಂಡು ಮಂತ್ರಾಕ್ಷತೆಯನ್ನು ಇಸ್ಕೊಂಬಂದಿದ್ದಾಯಿತು. ಈಗ ಸ್ವಲ್ಪ ಹೋಗಿ ಇಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಸೇವೆ ಮಾಡೋಣ. ಇದು ಆನಂದ, ಖುಷಿ, ಇದು ಏನು ಸಂತೋಷಕರವಾದಂತಹ ಪದಗಳಿದೆಯಲ್ಲ, ಇವನ್ನೆಲ್ಲ ಮಂತ್ರಾಲಯಕ್ಕೆ ಬಂದರೆ ವರ್ಣಿಸೋಕ್ಕೆ ಆಗಲ್ಲ. ಬನ್ನಿ ಒಂದು ಸ್ವಲ್ಪ ಸೇವೆ ಮಾಡೋಣ. ಊಟದ ಹಾಲಿದು. ಬಿಟ್ಟು ಏನು ತೊಗೊಂತೀವಿ? ಮಸಾಲೆ ದೋಸೆ ತೊಗೊಳತ್ತೀವಿ, ಆಮೇಲೆ ಟೀ ಕುಡಿತೀವಿ, ಮತ್ತು ಒಂದು ಜೀರಾ ರೈಸ್ ಪಾರ್ಸೆಲ್ ತೊಗೊಂಡಿವಿ. ಈ ಹೋಟ್ಲ್ ಹೆಸರು ಗೋಕುಲಂ ಅಂತ, ಇಲ್ಲೇ ಆರ್ಟ್ಸ್ ಹತ್ರ ಇದೆ. ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಫುಡ್ಡು ಚೆನ್ನಾಗಿದೆ, ಡೀಸೆಂಟಾಗಿ ಓಕೆ. ಬಟ್ ಬೆಳಿಗ್ಗೆ ಇಲ್ಲಿ ಚಿತ್ರಾನ್ನ ಮತ್ತು ಟೊಮಾಟೊ ಬಾತ್ ಕೊಡ್ತಾರೆ. ಸೂಪರಾಗಿತ್ತು ಚಿತ್ರಾನ್ನ ಟೊಮಾಟೊ ಬಾತು. ನಾವಿಲ್ಲಿ ಕೆಲವೊಂದಿಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದ್ರು ಮಂತ್ರಾಲಯದಲ್ಲಿ. ಅಲ್ಲೂ ಟ್ರೈ ಮಾಡಿದ್ವಿ. ನಮಗೇನು ಅಷ್ಟೇನಷ್ಟು ಈ ಟೇಸ್ಟ್ ಅನ್ನಿಸ್ಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ರಿಚ್, ಕುಂತು ತಿನ್ನೋಕ್ಕಾಗಲ್ಲ ಅಲ್ಲಿ, ಅಷ್ಟು ರೆಸ್ಟು. ಓಕೆ ಟೇಸ್ಟು ಓಕೆನಲ್ಲ, ಜಸ್ಟ್
ತುಂಬ ಚೆನ್ನಾಗಿದೆ. ನಂಗೆ like ಅದು. ಒಂದು 30 ಕೊಡ್ಬೋದು ಅಷ್ಟೇ. ಹೆಂಗಿದೆ ಟೀ? ಟೀ ಇನ್ನೂ ಟೇಸ್ಟ್ ಮಾಡಿಲ್ಲ, ಡೈಲಿ ಕಾಫಿ ಕುಡಿತೀವಿ, ಒಂದ್ಸರಿ ಟೀ ಚೆನ್ನಾಗಿದೆ.